ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಹಿಸ್ಟ್ರಿ 6th ಸ್ಟ್ಯಾಂಡರ್ಡ್ ಲಾಸ್ಟ್ ಲೆಸನ್ನ ನೋಡೋಣ. ಚಾಪ್ಟರ್ 12 ಬಿಲ್ಡಿಂಗ್ಸ್, ಪೇಂಟಿಂಗ್ಸ್, ಬುಕ್ಸ್ ಆ್ಯಂಡ್ ಮೆಟಾಲರ್ಜಿ ಅಂತ ಹೇಳಿ ಲಾಸ್ಟ್ ಲೆಸನ್ ಇದೆ. ನಾನು 1 to 12th ವರೆಗಿನ ಎಲ್ಲ ಲೆಸನ್ಸ್ನೂ ಕವರ್ ಮಾಡಿದೆ 6th ಸ್ಟ್ಯಾಂಡರ್ಡ್. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ನಾ ಇಲ್ಲಿ ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀನಿ ಆ್ಯಂಡ್ ಶಾರ್ಟ್ದಾಗಿ ಚಿಕ್ಕ ನೋಟ್ಸ್ನ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ಲಿಕ್ಕತ್ತೀನಿ. ಸೊ ಲೆಸನ್ ನೋಡ್ಕೊಂತ ನೀವು ಇದನ್ನ ನೋಟ್ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಲೆಸನ್ ಜೊತೆ ನಿಮ್ದೊಂದು ನೋಟ್ಸನ್ನು ಕ್ರಿಸ್ಪ್ ನೋಟ್ಸನ್ನು ರೆಡಿ ಆಗ್ತದೆ ಶಾರ್ಟ್ ಆಗಿ. ಸೊ ಪ್ಲೀಸ್ ವಿಡಿಯೋ ನೋಡ್ರಿ ಆ್ಯಂಡ್ ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತೀರಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ಆ್ಯಂಡ್ ಈ ಲೆಸನ್ ಭಾಳನೇ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಭಾಳಷ್ಟು ಜನರ ಹೆಸರುಗಳು ಬರ್ತಾವ, ಅವ್ರು ಏನೇನು ಬರೆದಾರು ಅನ್ನೋದೆಲ್ಲ ಪಾಯಿಂಟ್ಸ್ ಬರ್ತಾವ. ಸೊ ಈ ಒಂದು ಲೆಸನ್ ಪೂರ್ತಿ ಟು ದಿ ಪಾಯಿಂಟ್ ಅಂತಾರಲ್ಲ, ಪಾಯಿಂಟ್ ವೈಸ್ನ ಲೆಸನ್ ಅದ. ಸೊ ಭಾಳನೇ ಇಂಪಾರ್ಟೆಂಟ್ ಆಗ್ತದೆ. ಸೊ ಆದಷ್ಟು ನೋಟ್ಸ್ ಮಾಡಿ ಇಟ್ಕೊಳಕ್ಕೆ ಟ್ರೈ ಮಾಡಿರಿ, ಹೆಲ್ಪ್ಫುಲ್ ಆಗ್ತದ. ಸೊ ಈ ಲೆಸನ್ ಒಳಗೆ ನಾವು ಒಂದು ಮೆಟಲಾರ್ಜಿ ಬಗ್ಗೆ ನೋಡ್ತೇವೆ. ಮೆಟಲಾರ್ಜಿ ಅಂತಂದ್ರೆ ಏನಂತಂದ್ರೆ ಲೋಹಶಾಸ್ತ್ರ. ಬಿಲ್ಡಿಂಗ್ಸ್ ಬಗ್ಗೆ ನೋಡ್ತೇವೆ, ಪೇಂಟಿಂಗ್ಸ್, ಬುಕ್ಸ್, ಒಂದು ಮೆಟಲಾರ್ಜಿ ಲೋಹಶಾಸ್ತ್ರದ ಬಗ್ಗೆ ಒಂದಷ್ಟು ನಾವು ಇನ್ಫಾರ್ಮೇಷನ್ನ ಈ ಲೆಸನ್ ಒಳಗೆ ನೋಡ್ತೇವೆ. Ancient Indian metallurgists made a major contribution to the metallurgical history of the world. ಸೊ ಆನ್ಷಿಯಂಟ್ ಒಂದು ಭಾರತೀಯರ ಈ ಒಂದು ಮೆಟಲಾರ್ಜಿ ಬಗ್ಗೆ ಭಾಳಷ್ಟು ಇನೋವೇಷನ್ ಮಾಡ್ಯಾರ, ಇನ್ಫಾರ್ಮೇಷನ್ನ ನಮಗೆ ಕೊಟ್ಟಾರ. ಆ್ಯಂಡ್ ಹರಪ್ಪನ್ ಟೈಮಿಗೆ ಹರಪ್ಪನ್ ಒಂದು ಜನಕ್ಕೆ ಕಾಪರ್ ಮೆಟಾಲರ್ಜಿ ಅವಾಗನ ಗೊತ್ತಿತ್ತು ಅವರಿಗೆ. ಲೋಹಶಾಸ್ತ್ರದ ಬಗ್ಗೆನೂ ಹರಪ್ಪನ ಒಂದು ನಾಗರಿಕತೆಯ ಜನರಿಗೆ ಇನ್ಫಾರ್ಮೇಷನ್ ಇತ್ತು. ದೇ ಯೂಸ್ ಟು ಮ್ಯಾನುಫ್ಯಾಕ್ಚರ್ ಬ್ರೋನ್ಸ್. ಅವ್ರು ಬ್ರೋನ್ಸ್ ತಯಾರು ಮಾಡ್ತಿದ್ರು. ಕಾಪರ್ ಪ್ಲಸ್ ಟಿನ್, ಕಾಪರ ಮತ್ತು ಟಿನ್ನ ಮಿಕ್ಸ್ ಮಾಡಿ ಬ್ರೋನ್ಸ್ ಇದೊಂದು ಮೆಟಾಲರ್ಜಿನವ್ರು ಅವಾಗ ಮಾಡ್ತಿದ್ರು. ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಹರಪ್ಪನ್ಸ್ ಎಷ್ಟು ಒಂದು ಇನೋವೇಟಿವ್ ಆಗಿದ್ರು ಅಂತ ಹೇಳಿ. ಆ್ಯಂಡ್ ಹರಪ್ಪನ್ಸ್ ಒಂದು ಕಾಲಕ್ಕೆ ಬ್ರೋನ್ಸ್ ಏಜ್ ಅಂತಾರ. ಅವರು ಎನ್ಸಿಸ್ಟ್ರಲ್ ಅಂದ್ರೆ ಅವರ ನೆಕ್ಸ್ಟ್ ಒಂದು ಪೀಳಿಗೆ ಏನಿತ್ತಲ್ಲ ಅವ್ರಿಗೆ ಅವ್ರದ್ದು ಐರನ್ ಏಜ್ ಆಗಿರ್ತದ. ಆ್ಯಂಡ್ ಆ ಭಾರತದೊಳಗೆ 3 ಥರದ ಒಂದು ಐರನ್ ಉತ್ಪಾದಿಸಲಾಗ್ತಿತ್ತು. ಫೋರ್ಜ್ಡ್ ಐರನ್, ರಾಟ್ ಐರನ್, ಕ್ಯಾಸ್ಟ್ ಐರನ್. ಫೋರ್ಜ್ಡ್ ಐರನ್, ರಾಟ್ ಐರನ್, ಕ್ಯಾಸ್ಟ್ ಐರನ್, ಈ 3 ಇಂಪಾರ್ಟೆಂಟ್ ಆಗ್ತಾವ ಟೈಪ್ಸ್ ಆಫ್ ದ ಐರನ್ which was produced by India at that time. So this is important, please note that. Next is ಐರನ್ ಪಿಲ್ಲರ್ ಬಗ್ಗೆ ಹೇಳಬೇಕಾಗ್ತದೆ. ಇಲ್ಲಿ ಯಾಕೆ ಇನ್ಫಾರ್ಮೇಷನ್ ಕೊಟ್ಟಾರಂದ್ರೆ ಭಾರತದ ಒಂದು ಐರನ್ ಇಷ್ಟು ಒಂದು ಉತ್ತಮವಾದ ಕ್ವಾಲಿಟಿದಿತ್ತು ಅನ್ನೋದನ್ನ ನಾವು ಈ ಒಂದು ಮೆಹರೂಳಿ ಅನ್ನೋ ಒಂದು ಪಿಲ್ಲರ್ ಅಂದ್ರೆ ಮೆಹರೂಳಿ ಒಳಗಿರೋ ಒಂದು ಕಬ್ಬಿಣದ ಒಂದು ಕಂಬ ಏನದಲ್ಲ ಅದರಿಂದ ನಮಗೆ ಗೊತ್ತಾಗ್ತದೆ. ಇದು ಆ್ಯಕ್ಚುಲಿ ಮೆಹರೂಳಿ ಒಂದು ಐರನ್ ಪಿಲ್ಲರ್ ಡೆಲ್ಲಿ ಒಳಗೈತಿ. 1500 ವರ್ಷದ ಹಿಂದೆ ಗುಪ್ತರ ಒಂದು ಕಾಲಕ್ಕೆ ಇದು ಬಿಲಾಂಗ್ಸ್ ಮಾಡಿತ್ತು. ಅಂದ್ರೆ ಗುಪ್ತರ ಕಾಲದೊಳಗೆ ಇದನ್ನು ಕೆತ್ತಿದ್ರು 1500 ವರ್ಷಗಳ ಹಿಂದೆ. ಆ್ಯಂಡ್ 7.2 ಮೀಟರ್ ಹೈಟ್ ಇತ್ತು. ಬಟ್ ಇನ್ನವರೆಗೂ ಅದಕ್ಕೆ ರಸ್ಟ್ ಹಿಡಿದಿಲ್ಲ. 1500 ವರ್ಷದಿಂದ ಇನ್ನವರೆಗೂ ಮಳೆ, ಗಾಳಿ, ಬಿಸಿಲು ಯಾವುದಕ್ಕೂ ಅದಕ್ಕೆ ಹೋಗಿಲ್ಲ. ಇಟ್ ಮೀನ್ಸ್ ಎಷ್ಟು ಒಂದು ಫೈನ್ ಒಂದು ಐರನ್ನ ಪ್ರೊಡ್ಯೂಸ್ ಮಾಡ್ತಿತ್ತು ಇಂಡಿಯಾ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಆ್ಯಂಡ್ ನೆಕ್ಸ್ಟ್ ಸುಕ್ತಾಸ್. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಹರಪ್ಪನ್ಸ್ನ ಬ್ರೋಂಜ್ ಹೇಗೆ ತಯಾರು ಮಾಡ್ತಿದ್ರು ಅಂದ್ರೆ ಕಾಪರ್ ಪ್ಲಸ್ ಟಿನ್ ಮಿಕ್ಸ್ ಮಾಡಿ ಅವರು ಬ್ರೋಂಜ್ ಉತ್ಪಾದನೆ ಮಾಡ್ತಿದ್ರು ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಇನ್ನೊಂದು ರಚನೆಗಳು ಬರ್ತಾವ, ಸುಕ್ತಾಸ್ ಅಂತಾರೆ ಅದಕ್ಕೆ. ಸುಕ್ತಾಸ್ ಆಲ್ಮೋಸ್ಟ್ ಇಂಥ ಕೀವರ್ಡ್ಸ್ ಇಂಗ್ಲೀಷ್ ಒಳಗೆ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಬಿಕಾಸ್ ನಿಮಗೆ ಕ್ವಶನ್ ಪೇಪರ್ ಒಳಗೆ ಕ್ವಶನ್ಸ್ ಎಲ್ಲ ಈಸಿಯಾಗಿ ಅರ್ಥ ಆಗ್ತಾವ. ನೆಕ್ಸ್ಟ್ ಸುಕ್ತಾಸ್ ಅಂತೇಳಿ ಒಂದು ರಚನೆ ಬರ್ತದ. ಸೊ ಅದ್ರ ಸುತ್ತ ಹಿಂಗೆ ಪ್ರದಕ್ಷಿಣೆ ಹಾಕಾಕ ಒಂದು ದಾರಿ ಮಾಡಿರ್ತಾರೆ. ಆ್ಯಂಡ್ ಕ್ಲಾಕ್ ವೈಸ್ ಒಳಗೆ ಅಂದ್ರೆ ಗಡಿಯಾರದ ಒಂದು ದಿಕ್ಕು ಒಳಗೆ ಭಕ್ತರು ಏನು ಮಾಡ್ತಾರೆ ಸುತ್ತ ಹಾಕ್ತಿರ್ತಾರೆ. ನೀವು ನೋಡಿರ್ಬೋದು ಈಗ ದೇವ್ರ ಸುತ್ತ ನಾವು ಯಾವ ಥರ ಕ್ಲಾಕ್ ವೈಸ್ ಒಳಗೆ ಪ್ರದಕ್ಷಿಣೆ ಹಾಕ್ತೀವಿ ಆ ಥರ. ಆ್ಯಂಡ್ ಸಾಂಚಿ ಒಂದು ಸ್ತೂಪ ಏನದಲ್ಲ ಅದು ಫೇಮಸ್ ಅದ, ಸಾಂಚಿ ಸ್ತೂಪ. ಇದು MP ಒಳಗದ, ಮಧ್ಯಪ್ರದೇಶ ಒಳಗದ. ಇಂಥ ಒಂದಷ್ಟು ಇಂಪಾರ್ಟೆಂಟ್ ಏನು ಪ್ಲೇಸ್ ಆಗ್ತಾವಲ್ಲ ಅವನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೊಳ್ರಿ, ಬರೆದಿಟ್ಕೊಳ್ರಿ. ಆ್ಯಂಡ್ ಭೀತರ್ಗಾನ್ ಒಳಗ ಟಾವರ್ ಶಿಖರ ಇದೊಂಥರ ಭಾಳ ಇಂಪಾರ್ಟೆಂಟ್ ಸ್ಯಾಕರ್ಡ್ ಪ್ಲೇಸ್ ಆಗ್ತದೆ. ಆ್ಯಂಡ್ ಮಂಡಪ ಅಂತ ಹೇಳಿ ಒಂದಷ್ಟು ರಚನೆಗಳು ಸಿಕ್ಕಾವ. ಮಂಡಪ ಇವು ಆ್ಯಕ್ಚುಲಿ ಮಹಾಬಲಿಪುರಂ ಒಳಗೂ ಸಿಕ್ಕಾವ. ಮಹಾಬಲಿಪುರಂ
ಅಂಡ್ ನಮ್ಮ ಕರ್ನಾಟಕದ ಒಂದು ಐಹೊಳೆ ಒಳಗೆ ಮಂಟಪದ ಒಂದು ರಚನೆಗಳು ಸಿಕ್ಕಾವ. ಮಂಟಪದ ಒಂದು ರಚನೆ ಒಂದಷ್ಟು ಅಸೆಂಬ್ಲಿನ ಸಭೆಗಳನ್ನ ಅಂಡ್ ಪಬ್ಲಿಕ್ ಗ್ಯಾದರಿಂಗ್ ಪೂಜೆಗಳನ್ನ ಮಾಡಲಿಕ್ಕೆ ಒಂದು ಈ ಮಂಟಪದ ಒಂದು ರಚನೆನ ಕಂಡು ಹಿಡಿದಿದ್ರು ಆಗಿನ ಒಂದು ಟೈಮ್ ಒಳಗೆ. ಸೊ ಈ ಒಂದು ಸೂಕ್ತ ಮತ್ತು ಟೆಂಪಲ್ಗಳನ್ನ ಹೆಂಗೆ ಕಟ್ಟುತ್ತಿದ್ರು, ಯಾರು ಇದಕ್ಕೆ ಪ್ರೋತ್ಸಾಹ ಮಾಡ್ತಿದ್ರು ಅಂತ ನೋಡೋದಾತಂದ್ರೆ, ಕಿಂಗ್ ಕ್ವೀನ್ಸ್ ಡಿಸೈಡ್ ಟು ಪೇ ಫ್ರಮ್ ದೇರ್ ಟ್ರೀಸರಿ ಡಿವೋಟೀಸ್ ಗಿಫ್ಟ್ ಎಸೆನ್ಸಿಯಲ್ಸ್. ಸೊ ರಾಜ ರಾಣಿಗಳು ಡಿಸೈಡ್ ಮಾಡ್ತಿದ್ರು ನಮ್ಮ ಒಂದು ಆಸ್ಥಾನದೊಳಗೆ, ನಮ್ಮ ಒಂದು ರಾಜ್ಯದೊಳಗೆ ಇಂಥ ಟೆಂಪಲ್ಗಳು ಇರಲಿ ಅಂತೇಳಿ. ಅವರು ಒಂದು ತಮ್ಮ ಭಂಡಾರದಿಂದ ದುಡ್ಡಾಗಿರ್ಬೋದು, ಒಂದು ಅದಕ್ಕೆ ಬೇಕಾದ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಡಿವೋಟೀಸ್ ಭಕ್ತಾದಿಗಳು ಅಷ್ಟ. ಈಗೂ ನೀವು ಗುಡಿ ಒಳಗೆ ನೋಡ್ಬೋದು, ಅಲ್ಲೆಲ್ಲ ಬರೆದು ಹಾಕಿರ್ತಾರೆ ಒಂದು ಗಂಟೆ ಆಗಿರ್ಬೋದು, ಅದನ್ನ ಯಾರು ಗಿಫ್ಟ್ ಕೊಟ್ಟಾರು, ಟೈಲ್ಸ್ ಹಾಕಾಕ ಯಾರು ದುಡ್ಡು ಕೊಟ್ಟಾರು ಅಂತ. ಆ ಥರ ಭಕ್ತಾದಿಗಳನ್ನು ಸಪೋರ್ಟ್ ಮಾಡ್ತಿದ್ರು. ಆ ಕಾರಣಗಳಿಂದ ಈಗ ನಾವು ನೋಡ್ಬೋದು ಐಹೊಳೆ ಒಳಗೆಲ್ಲ ದೊಡ್ಡ ದೊಡ್ಡ ಟೆಂಪಲ್ಸ್ ಅದಾವಲ್ಲ, ಅವೆಲ್ಲ ಹೆಂಗೆ ಅದು ಅಂತೇಳಿ ನಮ್ಗೆ ಕ್ವಶನ್ ಬಂದರೆ, ಈ ಥರ ರಾಜ ರಾಣಿಗಳು ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಶ್ರೀಮಂತ ಭಕ್ತಾದಿಗಳು ಅಥವಾ ತಮ್ಮ ಕೈಲಿಂದ ಎಷ್ಟೆಷ್ಟು ಆಗ್ತಿದ್ಲ ಆ ಥರ ಎಲ್ಲ ಭಕ್ತಾದಿಗಳನ್ನು ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಪೇಂಟಿಂಗ್ ಬಗ್ಗೆ ನೋಡ್ಬೇಕಾಗ್ತದೆ, ಬಿಕಾಸ್ ಲೆಸನ್ ಒಳಗದ ಪೇಂಟಿಂಗ್ ಅನ್ನೋ ಒಂದು ಕೀವರ್ಡ್ ಅದ. ಸೊ ಪೇಂಟಿಂಗ್ ಬಗ್ಗೆ ಹೇಳೋದಾತಂದ್ರೆ, 1500 ವರ್ಷಗಳ ಹಿಂದೆ ಅಜಂತಾ ಒಳಗೆ ಒಂದಿಷ್ಟು ಅಜಂತಾ ಏನು ಕೋಟೆಗಳದಾವಲ್ಲ, ಅಜಂತಾ ಗುಹೆಗಳದಾವಲ್ಲ, ಅಲ್ಲಿ ಪೇಂಟಿಂಗ್ ಮಾಡ್ಯಾರ. ಮಿನರಲ್ಸ್, ಯಾವ ಒಂದು ಮಿನರಲ್ಸ್ ಯೂಸ್ ಮಾಡ್ಯಾರ ಅಂತಂದ್ರೆ ಪ್ಲಾಂಟ್, ಸಸ್ಯ ಮತ್ತು ಗಿಡಗಳಿಂದ ಅಷ್ಟ ಅವರು ಒಂದು ಮಿನರಲ್ಸ್ನ ಯೂಸ್ ಮಾಡ್ಕೊಂಡು ಇಂಥ ಒಂದು ಪೇಂಟಿಂಗ್ ಮಾಡ್ಯಾರಲ್ಲ. 1500 ವರ್ಷದ ಹಿಂದೆ ಮಾಡಿದ ಪೇಂಟಿಂಗ್ ಇನ್ನೂವರೆಗೂ ಏನೂ ಆಗಿಲ್ಲ. ಇಟ್ ಮೀನ್ಸ್ ಎಷ್ಟು ಒಂದು ಅವ್ರ ಕಡೆ ಕಲೆ ಇತ್ತು, ಯಾವ ಥರ ಒಂದು ಕ್ವಾಲಿಟಿ ಇರ್ತಿತ್ತು ಅವಾಗಿನ ಒಂದು ಪೇಂಟಿಗೆ. ಅದು ಅವ್ರು ಜಸ್ಟ್ ಸಸ್ಯಗಳನ್ನು, ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಅವ್ರು ಪೇಂಟ್ ಮಾಡ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹೇಳೋದಂತಂದ್ರೆ, ಪೇಂಟ್ ಯಾರು ಮಾಡಿದಾರಲ್ಲ ಅವ್ರ ಹೆಸರು ಎಲ್ಲೂ ಒಂದಷ್ಟು ಬುಕ್ಸ್ ಒಳಗೆ ಮೆನ್ಷನ್ ಆಗಿಲ್ಲ. ಅದೊಂದು ಅನ್ಫಾರ್ಚುನೇಟ್ ಥಿಂಗ್ ಅಂತಂದ್ರೆ. ನೆಕ್ಸ್ಟ್ ನಾವು ಎಪಿಕ್ಸ್ ಬಗ್ಗೆ ನೋಡ್ತೇವೆ. ಎಪಿಕ್ಸ್ long compositions about heroic men including stories about the gods. ಈ ಒಂದು ಎಪಿಕ್ ಬುಕ್ಸ್ ಒಳಗೆ ದೊಡ್ಡ ಬುಕ್ಸ್ ಇರ್ತಿದ್ವು, ಲೈಕ್ ರಾಮಾಯಣ ಮಹಾಭಾರತ ಥರ. ಆ್ಯಂಡ್ ಇದ್ರೊಳಗೆ ದೊಡ್ಡ ಹೀರೋಯಿನ್ಸ್ ಅಂದರೆ ಹೀರೋಯಿಕ್ ಶೂರ ಇದ್ದಂಥ ರಾಜ ರಾಣಿಗಳಾಗಿರ್ಬೋದು, ಪರ್ಸನ್ಸ್ ಆಗಿರ್ಬೋದು, ಒಂದಷ್ಟು ದೇವ್ರ ಕಥೆಗಳು, ಇವೆಲ್ಲ ಒಂದು ಎಪಿಕ್ಸ್ ಒಳಗೆ ಇರ್ತಿದ್ವು. ಇಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಎಪಿಕ್ಸ್ ಬಗ್ಗೆ ಕೊಟ್ಟಾರೆ, ಇವನ್ನೆಲ್ಲ ಮಿಸ್ ಮಾಡ್ದೆ ನೋಟ್ ಮಾಡಿಟ್ಕೊಳ್ರಿ. ಫಸ್ಟ್ ಒನ್ ಶಿಲಾಪದೀಕರಂ. ಒಂದು ಸ್ವಲ್ಪ ನಮಗೆ ಡಿಫಿಕಲ್ಟ್ ಅನ್ನಿಸ್ತದ ಕನ್ನಡದವರಿಗೆ, ಬಿಕಾಸ್ ಇದು ತಮಿಳ್ ಎಪಿಕ್ ಇದೆ. ಇದನ್ನ ಬರೆದವರು ಇಲಾಂಗೋ ಕವಿಯು ಬರ್ದಾರ. 1800 ವರ್ಷಗಳ ಹಿಂದೆ ಇದನ್ನ ಬರ್ದಾರ. ಆ್ಯಂಡ್ ದೆನ್ ಇನ್ನೊಂದನ್ನು ತಮಿಳ್ ಒಳಗದ, ಮಣಿ ಮಿಕಲೈ. ಇದನ್ನ ಬರೆದವ್ರ ಸತ್ತನಾರ. ಇದನ್ನೊಂದು ಕಂಪೋಸಿಷನ್ ಮಾಡಿದ್ದು 1400 ವರ್ಷಗಳ ಹಿಂದೆ. ದಿಸ್ ಇಸ್ ಆಲ್ಸೋ ತಮಿಳ್ ಎಪಿಕ್. ಆ್ಯಂಡ್ ಕಾಳಿದಾಸನು ಸಂಸ್ಕೃತ ಒಳಗೆ ಬರ್ದಾರ. ಮೇಘದೂತ. ಕಾಳಿದಾಸ ಯಾವ್ದು ಬರ್ದಾರ? ಮೇಘದೂತ. ಆ್ಯಂಡ್ ಹಿಂದೂ ಪುರಾಣಗಳು ಸ್ಟಾರ್ಟ್ ಆದವು ಅವಾಗನ. ಈಸಿ ಒಂದು ಸಂಸ್ಕೃತ ಲ್ಯಾಂಗ್ವೇಜ್ ಒಳಗೆ ಹಿಂದೂ ಪುರಾಣಗಳು ಸ್ಟಾರ್ಟ್ ಆದವು. ಸೊ ಎಪಿಕ್ಸ್ ಇದ್ರೊಳಗೆ 2 ಇಂಪಾರ್ಟೆಂಟ್ ಬರ್ತಾವ. ಶಿಲಾಪದೀಕರಂ ಅನ್ನೋದು ತಮಿಳು ಒಂದು ಎಪಿಕ್ಸ್. ಇದನ್ನ ಬರ್ದವ್ರು ಇಲಾಂಗೋ 1800 ವರ್ಷಗಳ ಹಿಂದೆ. ಆ್ಯಂಡ್ ಮಣಿ ಮಿಲಕಲೈ ಅಂತೇಳಿ ಸತ್ಯನಾರ ಬರ್ದಾರ ತಮಿಳು ಒಳಗೆ 1400 ವರ್ಷದ ಹಿಂದೆ. ಕಾಳಿದಾಸ ಮೇಘದೂತ ಬರ್ದಾರ. ಆ್ಯಂಡ್ ಹಿಂದೂ ಪುರಾಣಗಳು ಸ್ಟಾರ್ಟ್ ಆದವು. ಪುರಾಣಗಳು ಒಂಥರ ಆಡು ಭಾಷೆಯೊಳಗೆ ಜನರ ಬರೆಯುವಂಥ ಪುರಾಣಗಳ ಈಸಿ ಸಂಸ್ಕೃತ ಒಳಗಿದ್ದು, ಅಂದರೆ ಎಲ್ಲರಿಗೂ ತಿಳಿಯುವಂಥ ಒಂದು ಸಂಸ್ಕೃತ ಲ್ಯಾಂಗ್ವೇಜ್ ಒಳಗೆ ಇದ್ದು. ಆ್ಯಂಡ್ ಇನ್ನು ಇಂಪಾರ್ಟೆಂಟ್ ನಮ್ಮ ಭಾರತದ ಎಪಿಕ್ಸ್ ಬಗ್ಗೆ ಬಂದ್ರೆ ರಾಮಾಯಣ ಮಹಾಭಾರತನ ವ್ಯಾಸರು ಬರ್ದಾರೋ, ಅದು ನಿಮಗೆ ಗೊತ್ತಿದ್ದದ. ಆ್ಯಂಡ್ ರಾಮಾಯಣನ ವಾಲ್ಮೀಕಿ ಅವರು ಬರ್ದಾರ. ಮಹಾಭಾರತ ಪಾಂಡವರ ಮತ್ತು ಕೌರವರ ಬಗ್ಗೆ ಇತ್ತಂದ್ರೆ, ರಾಮಾಯಣ ಕೋಸಲದ ರಾಜಕುಮಾರ ಶ್ರೀರಾಮನ ಬಗ್ಗೆ ಅದ. ಸೊ ಇದನ್ನೇನು ಇಲ್ಲಿ ನೋಟ್ರೊಳಗೆ ಬರಿಬೇಕು ಅನ್ನೋ ಇಂಪಾರ್ಟೆಂಟ್ ಇಲ್ಲ ಅನ್ಕೋತೀನಿ, ಬಿಕಾಸ್ ಎಲ್ಲರಿಗೂ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರ್ತದ. ಇನ್ ಕೇಸ್ ಯಾರಿಗಾರ ಇಲ್ಲ ಅಂದ್ರೆ ನೀವು ಬರ್ಕೋಬೋದು.
ಆ್ಯಂಡ್ ಜಾತಕ ಮತ್ತು ಪಂಚತಂತ್ರ ಸ್ಟೋರೀಸ್ ಫೇಮಸ್ ಅದು ಆರ್ಡಿನರಿ ಪೀಪಲ್ಸ್. ಆ್ಯಕ್ಚುಲಿ ಪಂಚತಂತ್ರ ಸ್ಟೋರೀಸ್ನ ಎವ್ರಿ ಸಂಡೇ ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗೆಲ್ಲ ಸಂಡೇ ತೋರಿಸ್ತಿದ್ರು, ಭಾಳ ಇಂಟ್ರೆಸ್ಟಿಂಗ್ ತೋರಿಸ್ತಿದ್ರು. ಅದ್ರೊಳಗೆ ಏನೋ ಒಂದು ಕಲಿಯಾಕೆ ಸಿಕ್ತಿತ್ತು ಪಾಯಿಂಟ್ಸ್. ಒಂದು ಪ್ರಾಣಿ ಪಕ್ಷಿಗಳೆಲ್ಲ ರೂಪ ಮುಖ ಎಲ್ಲ ಹಾಕಿ ಅವೆಲ್ಲ ಮಾತಾಡ್ತಿದ್ದು. ಆ ಥರ ಪಂಚತಂತ್ರ ಒಂದು ಸ್ಟೋರೀಸ್ನ ಟಿ ವಿ ಒಳಗೆ ನೋಡೇನಿ. ಅವೆಲ್ಲ ಆರ್ಡಿನರಿ ಜನನ ಆ ಸ್ಟೋರೀಸ್ನ ಕಟ್ಟುತ್ತಿದ್ರು. ಆ್ಯಂಡ್ ಆರ್ಯಭಟ, ಇವರೆಲ್ಲರ ಹೆಸರನ್ನ ನೆನ್ಪಿಟ್ಕೊಳ್ರಿ. ಆರ್ಯಭಟ, ಮ್ಯಾಥಮೆಟಿಷಿಯನ್ ಆ್ಯಂಡ್ ಆಸ್ಟ್ರೋನಾಮರ್ ಎರಡೂ ಇದ್ರು ಇವರು. ಆರ್ಯಭಟ ಸಂಸ್ಕೃತ ಒಳಗೆ ಬರ್ದಾನ. ಆ್ಯಂಡ್ ಡೇ ಆ್ಯಂಡ್ ನೈಟ್ ಕಾಸ್ಡ್ ಬೈ ಅ ರೊಟೇಷನ್ ಆಫ್ ದ ಅರ್ತ್ ಆನ್ ಇಟ್ಸ್ ಆಕ್ಸಸ್. ಆರ್ಯಭಟ ಏನು ಹೇಳ್ತಾರಂದ್ರೆ, ರಾತ್ರಿ ಹಗಲು ಆಗಕ್ಕೆ ರೀಸನ್ ಏನಂದ್ರೆ ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತರೋದ್ರಿಂದ ರಾತ್ರಿ ಹಗಲು ಆಗ್ತದ ಅಂತ ಹೇಳಿ ಆರ್ಯಭಟ ಅವರ ಹೇಳ್ಯಾರ. ಅವರೊಬ್ರು ಗ್ರೇಟ್ ಆಸ್ಟ್ರೋನಾಮರ್ ಆ್ಯಂಡ್ ಮ್ಯಾಥಮೆಟಿಷಿಯನ್ಸ್. ಸೊ ನೆಕ್ಸ್ಟ್ ಈ ಒಂದು ಟೈಮ್ ಒಳಗೆ ಮತ್ತೆ ಒಂದಷ್ಟು ಜನ ಯಾರ್ಯಾರು ಇಂಪಾರ್ಟೆಂಟ್ ಬರ್ತಾರಂದ್ರೆ ವರಾಹಮಿತ್ರ ಆ್ಯಂಡ್ ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯ, ಆ್ಯಂಡ್ ಗೊತ್ತಿರ್ಬೋದು ಜೀರೋ ಈಸ್ ಇನೋವೇಟೆಡ್ ಬೈ ಇಂಡಿಯನ್ಸ್. ಸೊ ಆರ್ಯಭಟ ಒಬ್ಬರ ಗ್ರೇಟ್ ಮ್ಯಾಥಮೆಟಿಷಿಯನ್ ಆ್ಯಂಡ್ ಆಸ್ಟ್ರೋನಾಮರ್ ಆಗಿದ್ರು. ಅವರು ಭೂಮಿ ತನ್ನ ಒಂದು ಅಕ್ಷದ ಮೇಲೆ ಸುತ್ತೋದ್ರಿಂದ ಹಗಲು ರಾತ್ರಿ ಆಗ್ತದ ಅನ್ನೋದನ್ನು ಆ ಒಂದು ಟೈಮ್ ಒಳಗನೆ ನಮಗೆ ಹೇಳಿದ್ರ. ಆ್ಯಂಡ್ ದೆನ್ ಆ ಟೈಮದು ಒಂದಷ್ಟು ಇಂಪಾರ್ಟೆಂಟ್ ಆಸ್ಟ್ರೋನಾಮರ್ಸ್ ಹೆಸರು ನೀವು ನೆನ್ಪಿಟ್ಕೋಬೇಕು: ವರಾಹಮಿತ್ರ, ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯ. ಸೊ ದಟ್ ಈ ಕ್ವಶನ್ ಕೇಳ್ಬೋದು, ಲೈಕ್ ಆ ಟೈಮ್ ಒಳಗೆ ಆಸ್ಟ್ರೋನಾಮರ್ಸ್ ಯಾರ್ಯಾರು ಇದ್ರು ಅಂತ ಇದ್ರ 4 ಹೆಸರು ಕೊಡ್ಬೋದು. ಕಾಸ್ ಕೇಳ್ಬೋದು, ಇಲ್ಲ 3 ಜನದ ಕೊಟ್ಟು ಇನ್ನೊಬ್ಬರದ ಹೆಸರು ಬೇರೆ ಯಾರ್ದಾರ ಹಾಕಿ ಟ್ವಿಸ್ಟ್ ಮಾಡ್ಬೋದು. ಸೊ 4 ಹೆಸರು ಇಂಪಾರ್ಟೆಂಟ್ ಆಗ್ತಾವ. ಆ್ಯಂಡ್ ಇವರು ಆರ್ಯಭಟಿಯಂ ಅಂತೇಳಿ ಬರ್ದಾರ ಬುಕ್ಕ. ಅದ್ರ ಬಗ್ಗೆ ನೀವು ನನ್ನ ಹಿಂದಿನ ಲೆಸನ್ ನೋಡಿದ್ರೆ ನಿಮಗೆ ಇನ್ಫಾರ್ಮೇಶನ್ ಸಿಗ್ತದ. ಆರ್ಯಭಟಿಯಂ ಅಂತ ಬರ್ದಾರ ಇವರು. ಆರ್ಯಭಟ ಬರ್ದಿದ್ದ ಆರ್ಯಭಟಿಯಂ. ಆ್ಯಂಡ್ ಇನ್ ಆಯುರ್ವೇದಕ್ಕಂತೂ ಒಂಥರ ನಮ್ಮ ಭಾರತನ ಮೂಲ. ಆಯುರ್ವೇದ ಏನ್ಷಿಯಂಟ್ ಇಂಡಿಯನ್ಸ್. ಸೊ ಏನ್ಷಿಯಂಟ್ ಇಂಡಿಯಾ ಒಳಗೆ ನಮ್ಮ ಭಾರತದೊಳಗನ ಆಯುರ್ವೇದ ಫಸ್ಟ್ ಬಂತು, ಕಂಡುಹಿಡಿದ್ರು. ಇಲ್ಲಿ ಬರುವ ಇಂಪಾರ್ಟೆಂಟ್ ಇಬ್ಬರು ವ್ಯಕ್ತಿಗಳು: ಚರಕ ಸಂಹಿತೆ, and next ಸುಶ್ರುತ, ಅನ್ನೋರು ಸುಶ್ರುತ ಸಂಹಿತೆ. ಸೊ ಚರಕ ಫಸ್ಟ್ ಆ್ಯಂಡ್ ಸೆಕೆಂಡ್ BC ಒಳಗಿದ್ರು. ಸೊ ಆಯುರ್ವೇದ ನಮ್ಮ ಭಾರತದೊಳಗನ ಕಂಡು ಹಿಡಿದಿದ್ದು ಏನ್ಷಿಯಂಟ್ ಇಂಡಿಯನ್ಸ್ ಕಂಡು ಹಿಡಿದಿದ್ದು. ಆ್ಯಂಡ್ ಚರಕ ಸಂಹಿತೆ ಬರೆದಾರ. ಆ್ಯಕ್ಚುಲಿ ಇದು ಮೆಡಿಸನ್ಸ್ ಬಗ್ಗೆ ಅದ, ಲೈಕ್ ಒಂದು ಮೆಡಿಸನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಅದ. ಔಷಧಿಗಳ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಎಲ್ಲಿ ಸಿಗ್ತದ? ಈ ಒಂದು ಚರಕ ಸಂಹಿತೆ ಒಳಗೆ ಸಿಗ್ತದ. ದಿಸ್ ಇಸ್ ಅಬೌಟ್ ಮೆಡಿಷನ್ಸ್. ಆ್ಯಂಡ್ ಸುಶ್ರುತ ಬರ್ದಿರೋಂಥ ಸುಶ್ರುತ ಸಂಹಿತೆ ಒಳಗೆ ಸರ್ಜಿಕಲ್ ಪ್ರೊಸೆಸ್ ಸಿಗ್ತದೆ ನಮಗೆ. ಸರ್ಜಿಕಲ್ ಪ್ರೊಸೆಸ್ ಅಂದ್ರೆ ಆಪರೇಷನ್ ಎಲ್ಲ ಹೆಂಗೆ ಮಾಡ್ತಾರೋ ಆ ಆಪರೇಷನ್ ಬಗ್ಗೆ ಅವಾಗನ ಏನ್ಷಿಯಂಟ್ ಇಂಡಿಯನ್ಸಿಗೇನೆ ಒಂದು ಇನ್ಫಾರ್ಮೇಷನ್ ಇತ್ತು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದ. ಸೊ ಇವರಿಬ್ಬರು ಒಂದು ಏನ್ಷಿಯಂಟ್ ಇಂಡಿಯನ್ಸ್ ಆಯುರ್ವೇದದ ಮೇಲೆ ಇಬ್ಬರು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಚರಕ ಸಂಹಿತೆ ಮೆಡಿಷನ್ ಬಗ್ಗೆ ಐತಿ. ಆ್ಯಂಡ್ ಸುಶ್ರುತ ಬರೆದಿದ್ದ ಬುಕ್ ಸುಶ್ರುತ ಸಂಹಿತೆ. ಇದ್ರೊಳಗೆ ಸರ್ಜಿಕಲ್ ಪ್ರೊಸೆಸ್ ಕೊಟ್ಟಾರ. ಆ್ಯಂಡ್ ಈ ಒಂದು ಬುಕ್ ಒಳಗೆ ಪೇಪರಿಗೆ ನಾವೇನು ಈ ಪೇಜಸ್ನ ಯೂಸ್ ಮಾಡ್ತಿಲ್ಲ, ಈ ಪೇಪರ್ನೂ ಕಂಡು ಹಿಡಿದವ್ರ ಚೀನಾದವ್ರು ಅನ್ನೋ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಟ್ಟಾರ. ಸೊ ಫೈನಲಿ ನಾ ಹೇಳ್ದಂಗೆ 6th ಸ್ಟ್ಯಾಂಡರ್ಡ್ ಒಂದು NCERT ಇದು
1 to 12th ಲೆಸನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡೀನಿ. ನಿಮ್ಗೆ ಏನಾರ ಚೇಂಜಸ್ ಬೇಕಂದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ಬೋದು.